ಇಲ್ಲಿರುವಂಥದ್ದನ್ನು ಇದು ಏನು 1ನೇ ಚಿತ್ರ, ಇದು 2ನೇ ಚಿತ್ರ, ಇದು 3ನೇ ಚಿತ್ರ, ಇದು 4ನೇ ಚಿತ್ರ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಮಾತ್ರ ನಾನು ಈ 1ನೇ ಚಿತ್ರ, 2ನೇ ಚಿತ್ರ, 3ನೇ ಚಿತ್ರ ಅಂತ ಇಲ್ಲಿ ಬರೀತಿದ್ದೇನೆ. ಬಟ್ ನೀವು ಎಕ್ಸಾಮ್ನಲ್ಲಿ ಈ ರೀತಿ ಬರೀಬಾರ್ದು, ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಇದನ್ನೆಲ್ಲ ನಿಮ್ಮ ಮನಸ್ಸಿನಲ್ಲಿ ನೀವು ಬರಿತಾ ಹೋಗ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ಈ 1 ಮತ್ತು 2 ನಾವು ಮೊದಲನೇ ಜೋಡಿ ಅಂತ ಕರಿತೀವಿ. ಹಾಗೆ ಈ 3 ಮತ್ತು 4ನೇ ಚಿತ್ರನ 2ನೇ ಜೋಡಿ ಅಂತ ಕರಿತೀವಿ. ಸೊ ಹಾಗಾದರೆ ಈ 1 ಮತ್ತು 2 ಏನು ಜೋಡಿ ಇದ್ದಾವೆ, ಸೊ ಇವುಗಳ ನಡುವೆ ಒಂದು ಸಂಬಂಧ ಇರ್ತದೆ. ಓಕೆ, ಅಂದರೆ 1ರಿಂದ 2ಕ್ಕೆ ಬರುವಾಗ ಏನೋ ಒಂದು ಚೇಂಜಸ್ ಆಗಿರುತ್ತೆ. ಆ ಚೇಂಜ್ ಆಗಿರುವಂತಹ ರಿಲೇಷನನ್ನು ನೀವು ಕಂಡು ಹಿಡ್ಕೊಳ್ಬೇಕು. ಅದೇ ರೀತಿಯಂತಹ ರಿಲೇಷನನ್ನು ನೀವು 3 ಮತ್ತು 4ನೇ ಆಕೃತಿಗೆ ಹೋಲಿಕೆ ಮಾಡಿ ನೋಡಬೇಕು. ಓಕೆ, ಸೊ ಹಾಗಾದರೆ ಈ 1 ಮತ್ತು 2ರ ನಡುವೆ ಏನು ರಿಲೇಷನ್ ಇದೆ ಅಂತ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ 1ನೇ ಚಿತ್ರದಲ್ಲಿ ಒಂದು ತ್ರಿಭುಜ ಇರುವಂಥದ್ದು, ಅದೇ 2ನೇ ಚಿತ್ರದಲ್ಲಿ ಬರುವಾಗ 2 ತ್ರಿಭುಜಗಳಾಗಿದ್ದಾವೆ. ಹೇಗೆ ಅಂತ ನೋಡೋದಾದರೆ ನೋಡಿ, ಈ 1ನೇ ತ್ರಿಭುಜದ ಮೇಲೆ ಇನ್ನೊಂದು ತ್ರಿಭುಜವನ್ನು ಈ ರೀತಿಯಾಗಿ ಬರೆದಿರುವಂಥದ್ದು. ಹೌದಾ? ಹಾಗಾದರೆ ಸೇಮ್ ಏನು ಮಾಡಬೇಕು ನಾವು, ಈ 3ನೇ ಚಿತ್ರದಲ್ಲಿ ನೋಡಿ ಈ ರೀತಿಯಾಗಿ ಈ ಅಂತ ಆಕೃತಿ ಇರುವಂಥದ್ದು. ಓಕೆ, ಸೊ ಹಾಗಾದರೆ ನಾವು ಈ ಕಡೆ ಬರುವಾಗ 4ನೇ ಚಿತ್ರಕ್ಕೆ ಬರುವಾಗ ಅದರ ಮೇಲೆ ಇನ್ನೊಂದು ಈ ಅಂತ ಆಕೃತಿಯನ್ನು ಬರಿಬೇಕು. ಸೊ ಈ ರೀತಿಯಾಗಿ ಆಗುತ್ತೆ ಅದು. ಸೊ ಎಲ್ಲೆಲ್ಲಿದೆ ನೋಡಿ, ಆಪ್ಷನ್ 3ರಲ್ಲಿ ಅಂತೂ ಇಲ್ಲ, ಆಪ್ಷನ್ 4ರಲ್ಲೂ ಸಹ ಇಲ್ಲ. ಆದರೆ ಈ 1 ಮತ್ತು 2 ನೋಡಲಿಕ್ಕೆ ಸಿಮಿಲರ್ ಆಗಿ ಕಾಣ್ತಾ ಇದೆ. ಬಟ್ ಈ 1 ಮತ್ತು 2ರಲ್ಲಿ ನಾವು ಕಂಪೇರ್ ಮಾಡಿದಾಗ ಇದೊಂದು ಸ್ವಲ್ಪ ದೊಡ್ಡ ಚೌಕಾಗತ್ತೆ ಕಾಣ್ತಾ ಇದೆ ನಮಗೆ. ಹೌದಾ? ಸೊ ನಮಗೆ ಇಲ್ಲಿ ಏನು ಈ ಆಕೃತಿ ಇತ್ತು ನೋಡಿ. ಓಕೆ, ಸೊ ಒಂದು ನಿಮಿಷ ನೋಡಿ, ಈ ಆಕೃತಿ ಏನಿತ್ತು ನಮಗೆ, ಸೊ ಅದನ್ನು ಕಂಪ್ಲೀಟ್ ಮಾಡಿದಾಗ ಅಷ್ಟೊಂದು ದೊಡ್ಡ ಚೌಕಗಳು ಆಗೋದಿಲ್ಲ. ಸೊ ಇಲ್ಲಿ 2 ದೊಡ್ಡ ಚೌಕಗಳು ಆಗಿರುವಂಥದ್ದು. ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ, ಆಮೇಲೆ ಈ 1 ಅನ್ನುವಂಥದ್ದು ಸರಿ ಆಗುತ್ತೆ. ಓಕೆ, ಯಾಕಂತಂದರೆ ಈ ಏನಿದೆ, ಸೊ ಅದರ ಸೈಜನ್ನು ನಾವು ನೋಡ್ಕೊಳ್ಬೇಕು ಇಲ್ಲಿ. ಓಕೆ, ಸೊ ಈನ ಸೈಜು ಎಷ್ಟಿದೆ ಅದನ್ನ ನೋಡ್ಕೊಳ್ಬೇಕು. ಅದು ಹಾಗಾಗಿ ಈ 2ನೇ ಆಪ್ಷನ್ನ ನೋಡಿದರೆ ನಮಗೆ ಈ ಸೈಜ್ಗಿಂತ ಸ್ವಲ್ಪ ಹೆಚ್ಚಿಗೆ ಕಾಣುತ್ತೆ. ಅಂದರೆ 2 ಈಗಳನ್ನ ಕೂಡಿಸಿದಾಗ ಸೊ ಇದು ಹೆಚ್ಚಿಗೆ ಕಾಣ್ತಾ ಇತ್ತು. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಈ 14ನೇ ಪ್ರಶ್ನೆಗೆ ನೀವೇ ಒಂದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸ್ಬೇಕು. ಸೊ ವಿಡಿಯೋನ ಪಾಸ್ ಮಾಡಿ ಸರಿಯಾದ ಉತ್ತರವನ್ನು ನೋಡಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಓಕೆ, ಸೊ ಹಾಗಾದರೆ ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ಈ ಒಂದು QR ಕೋಡ್ ಏನಿದೆ ಇದನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಇದನ್ನು ನಿಮಗೆ ಸ್ಕ್ಯಾನ್ ಮಾಡಲಿಕ್ಕೆ ಬರ್ತಿಲ್ಲ ಅಂತಂದರೆ ಜಸ್ಟ್ ಈ ಒಂದು ಏನು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಏನು ವಾಟ್ಸಪ್ ನಂಬರ್ ಇದೆ, ಇದಕ್ಕೆ ಗ್ರೂಪ್ ಅಂತ ಮೆಸೇಜ್ ಮಾಡಿ ನಾವೇ ನಿಮ್ಮನ್ನು ಈ ಒಂದು ಗ್ರೂಪ್ಗೆ ಜಾಯ್ನ್ ಮಾಡ್ತೇವೆ. ಓಕೆ, ಸೊ ಈ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಈ ಆದರ್ಶ ವಿದ್ಯಾಲಯ, ನವೋದಯ ವಿದ್ಯಾಲಯ, ಮೊರಾರ್ಜಿ ದೇಸಾಯಿ ವಿದ್ಯಾಲಯ, ಓಕೆ, ವಸತಿ ಶಾಲೆ, ಅಲ್ಪಸಂಖ್ಯಾತರ ವಸತಿ ಶಾಲೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ, ಏಕಲವ್ಯ ಮಾದರಿ ವಸತಿ ಶಾಲೆ, ಓಕೆ, ಈ ಶಾಲೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಮಾಹಿತಿ ಇದ್ದರೆ ಆದಷ್ಟು ಬೇಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಳ್ತಾ ಇರ್ತೇವೆ. ಸೊ ಹಾಗಾಗಿ ನಿಮಗೆ ಈ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಹಾಗಾದರೆ ಇವತ್ತಿನ ಕ್ಲಾಸ್ ಹೇಗೆ ಅನ್ನಿಸ್ತು ನಮಗೆ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ನಿಂದ ನಿಮಗೆ ಸಿಗ್ತೇನೆ.